ಎಲ್ರಿಗೂ ನಮಸ್ಕಾರ. ಇಂದಿನ ಸುಭಾಷಿತ: ದೃಷ್ಟಿಪೂತಂ ನ್ಯಸೇತ್ಪಾದಂ ವಸ್ತ್ರಪೂತಂ ಪಿಬೇಜ್ಜಲಂ ಶಾಸ್ತ್ರಪೂತಾಂ ವದೇದ್ವಾಣೀಂ ಮನಃಪೂತಂ ಸಮಾಚರೇತ್. ಕಣ್ಣಿನಿಂದ ನೋಡಿ ಸರಿಯಾದ ರೀತಿಯಲ್ಲಿ ಹೆಜ್ಜೆಯನ್ನು ಇಡಬೇಕು. ವಸ್ತ್ರದಿಂದ ಶೋಧಿಸಿರತಕ್ಕಂತಹ ನೀರನ್ನು ಕುಡಿಯಬೇಕು. ಶಾಸ್ತ್ರದಲ್ಲಿ ಹೇಳಿರತಕ್ಕಂತಹ ಮಾತುಗಳನ್ನೇ ಆಡಬೇಕು. ಮನಸ್ಸಿಗೆ ಸರಿ ಅನ್ನಿಸಿದ್ದನ್ನು ಆಚರಿಸಬೇಕು ಅನ್ನತಕ್ಕಂತಹದ್ದು ಈ ಸುಭಾಷಿತದ ಅರ್ಥ. ದೃಷ್ಟಿಪೂತಂ ನ್ಯಸೇತ್ಪಾದಂ ವಸ್ತ್ರಪೂತಂ ಪಿಬೇಜ್ಜಲಂ. ಇದು ಒಂದು ದೃಷ್ಟಾಂತ, ಒಂದು ಉದಾಹರಣೆ. ಅಂದರೆ ಸರಿಯಾಗಿ ಕಣ್ಣಿನಿಂದ ನೋಡಿ ಹೆಜ್ಜೆಯನ್ನು ಇಡುವಂತಹದ್ದು. ಅದರಿಂದ ನಾವು ಎಡುವುದೇ ಸರಿಯಾದ ಸ್ಥಳವನ್ನು ಅಥವಾ ಮುಟ್ಟಬೇಕಾದಂತಹ ಸ್ಥಳವನ್ನು ನಾವು ತಲುಪುವಂತಹದ್ದು ಇದ್ದೇ ಇದೆ. ಹಾಗೆ ನೀರನ್ನು ಕೂಡ ಶುದ್ಧವಾದಂತಹ ನೀರನ್ನು ವಸ್ತ್ರದಲ್ಲಿ ಶೋಧಿಸಿ ಕುಡಿಯುವಂತಹದ್ದು. ಇವತ್ತಿನ ಕಾಲಕ್ಕಾದರೆ ಆಕ್ವಾಗಾರ್ಡು ಇತ್ಯಾದಿ ಬೇರೆ ಬೇರೆ ಉಪಕರಣಗಳು ಬಂದಿದ್ದಾವೆ, ಮಿನರಲ್ ವಾಟರ್ಗಳು ಇದ್ದಾವೆ. ಆ ರೀತಿಯಾಗಿ ಶುದ್ಧವಾದಂತಹ ನೀರನ್ನು ಕುಡಿಯಬೇಕು ಅನ್ನತಕ್ಕಂಥದ್ದು ದೃಷ್ಟಾಂತ. ದಾಷ್ಟಾಂತಿಕ ಅಂದರೆ ಯಾವುದು ಅಂದರೆ ಶಾಸ್ತ್ರಪೂತಾಂ ವದೇದ್ವಾಣೀಂ. ಶಾಸ್ತ್ರದಿಂದ ಅಥವಾ ಶಾಸ್ತ್ರ ಮರ್ಯಾದೆಗೆ ಸರಿಯಾಗಿರತಕ್ಕಂತಹ ಮಾತುಗಳನ್ನೇ ಆಡಬೇಕು. ಶಾಸ್ತ್ರದಲ್ಲಿ ಎರಡು ವಿಚಾರಗಳಿರ್ತವೆ, ಒಂದು ವಿಧಿ, ಇನ್ನೊಂದು ನಿಷೇಧ ಅಂತ ಹೇಳಿ. ಶಾಸ್ತ್ರದಲ್ಲಿ ವಿಧಿಸಿದ್ದನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ಅದನ್ನು ಮನುಷ್ಯ ಆಚರಣೆ ಮಾಡಬೇಕು. ಹಾಗೆ ಬೇರೆಯವರಿಗೆ ಹೇಳುವಂತಹ ಸಂದರ್ಭದಲ್ಲೂ ಕೂಡ ಅಂತಹ ಮಾತುಗಳನ್ನೇ ಹೇಳಬೇಕು. ಮಹಾಭಾರತದಲ್ಲಿ ದ್ರೌಪದಿಯ ಸೀರೆಯನ್ನು ಎಳೆದಂತಹ ಸಂದರ್ಭದಲ್ಲಿ ಭೀಷ್ಮನನ್ನು ದ್ರೌಪದಿ ಕೇಳ್ತಾಳೆ, ಈ ಅನ್ಯಾಯವನ್ನು ನೀವು ಯಾಕೆ ತಡೀತಾ ಇಲ್ಲ ಅಂತ ಹೇಳಿ. ಆ ಸಂದರ್ಭದಲ್ಲಿ ಅವನಿಗೆ ಸಂದಿಗ್ಧವೇ ಆಯಿತು. ಅದರಿಂದ ಭೀಷ್ಮ ಮಾತಾಡಲಿಲ್ಲ. ಧರ್ಮರಾಜನು ಬೆಪ್ಪಾಗಿ ಹೋದ. ಶಾಸ್ತ್ರಪೂತಾಂ ವದೇದ್ವಾಣೀಂ ಅನ್ನತಕ್ಕಂತಹದ್ದೇ ಇಲ್ಲಿರತಕ್ಕಂತಹ ಒಂದು ಅರ್ಥ. ಹಾಗೆ ಮನಃಪೂತಂ ಸಮಾಚರೇತ್. ಕೆಲವೊಂದು ಸಂದರ್ಭಗಳಲ್ಲಿ ಎರಡು ರೀತಿಯಾಗಿರತಕ್ಕಂತಹ ಶಾಸ್ತ್ರದ ವಿಚಾರಗಳು ಬರ್ತವೆ. ಅಂತಹ ಸಂದರ್ಭದಲ್ಲಿ ಹೇಗೆ ಆಚರಣೆ ಮಾಡಬೇಕು ಅಂತಂದಾಗ ಮನಃಪೂತಂ ಸಮಾಚರೇತ್. ಶಾಸ್ತ್ರವಿಧಿಯನ್ನು ಅನುಸರಿಸಿಕೊಂಡೇ ಮನಸ್ಸಿಗೆ ಯಾವುದು ಸರಿ ಅಂತ ಅನಿಸುತ್ತೋ ಅದನ್ನು ಮಾಡಬೇಕು ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ಅಂದರೆ ದುಷ್ಯಂತನ ಶಕುಂತಲೆಯನ್ನು ಪ್ರಥಮ ಬಾರಿಗೆ ನೋಡಿದಂತಹ ಸಂದರ್ಭದಲ್ಲಿ ಇವಳನ್ನು ನಾನು ಮದುವೆ ಆಗಬಹುದೇ ಅನ್ನತಕ್ಕಂತಹ ಅಥವಾ ಇವಳಲ್ಲಿ ನನ್ನ ಪ್ರೀತಿ ಅನ್ನುವಂಥದ್ದು ಸರಿಯಾದದ್ದೇ ಅನ್ನತಕ್ಕಂತಹ ಒಂದು ಅನುಮಾನ ಅವನಿಗೆ ಕಾಡ್ತದೆ. ಆದರೂ ಕೂಡ ನನ್ನ ಮನಸ್ಸು ಅವಳಲ್ಲಿ ನೆಟ್ಟಿದೆ ಅಂತಂದಾಗ ಬಹುಶಃ ಅವಳು ಕ್ಷತ್ರಿಯ ಕನ್ಯೆಯೇ ಇರಬೇಕು ಅನ್ನತಕ್ಕಂತಹ ಒಂದು ಬಲವಾದಂತಹ ಆರ್ಯ ಮನೋಭಾವ ಅವನಲ್ಲಿ ಹುಟ್ಟುತ್ತದೆ. ಅದಕ್ಕನುಗುಣವಾಗಿ ಅವನು ಶಕುಂತಲೆಯನ್ನು ಮಾತನಾಡಿಸ್ತಾನೆ. ಆ ನಂತರದಲ್ಲಿ ವಿಶ್ವಾಮಿತ್ರ ಮೇನಕೆಯ ಮಗಳು ಅನ್ನುವಂಥದ್ದು ತಿಳಿದು ಅವನಿಗೂ ಕೂಡ ತನ್ನ ಆಲೋಚನೆ ಸರಿ ಇದೆ ಅಂತೆಯೇ ಅವನಿಗೆ ಅನ್ನಿಸ್ತದೆ. ಆದ್ದರಿಂದ ಸಂದಿಗ್ಧಗಳು ಎದುರಾದಂತಹ ಸಂದರ್ಭದಲ್ಲಿ ಮನಸ್ಸಿಗೆ ಯಾವುದು ಉತ್ತಮ ಅಂತ ಅನಿಸುತ್ತೋ ಅಂತಹ ಕಾರ್ಯವನ್ನು ನಾವು ಮಾಡಬೇಕು ಅನ್ನುವಂಥದ್ದೇ ಈ ಸುಭಾಷಿತದ ಅರ್ಥ. ಎಲ್ರಿಗೂ ನಮಸ್ಕಾರ.